ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಮ್ಮ ಮತ್ತು ನಿಮ್ಮ ಒಳಗಿರೋ ಮನಸ್ಸಿನ ಒಳಗಿರೋ ಒಂದು ಶಕ್ತಿಯ ಬಗ್ಗೆ ನಾನು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದನ್ನ ನಾನು ಒಂದು ಕತೆ ಹೇಳುವುದರ ಮೂಲಕ ಪ್ರಾರಂಭ ಮಾಡ್ತೀನಿ. ಹೀಗೆ ಒಂದು ದಿನ ಶಾಲೆಯಲ್ಲಿ ಪಾಠ ನಡೀತಾ ಇರುತ್ತೆ. ಶಿಕ್ಷಕರು ಬೋರ್ಡ್ ಅಲ್ಲಿ ಏನೋ ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಹುಡುಗರಿಗೆ. ಆದ್ರೆ ಅಲ್ಲಿ ನೋಡಿದ್ರೆ ಹುಡುಗರೆಲ್ಲರೂ ಆ ವಿದ್ಯಾರ್ಥಿಗಳು ಕಿಟಕಿಯ ಹೊರಗಿಂದ ನೋಡ್ತಾ ಇರ್ತಾರೆ. ಶಿಕ್ಷಕರು ಹೀಗೆ ಪಾಠ ಮಾಡ್ತಾ ಮಾಡ್ತಾ ಈ ಕಡೆ ತಿರುಗ್ತಾರೆ. ಎಲ್ಲ ಹುಡುಗರು ಕಿಟಕಿಯಿಂದ ಏನೋ ನೋಡ್ತಾ ಇದ್ದಾರೆ. ಅವಾಗ ಅವರು ಗದರಿಸ್ತಾರೆ, ಏನ್ ಮಾಡ್ತಾ ಇದ್ದೀರಲ್ಲ, ನಾ ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ, ಈ ಕಡೆ ನೋಡಿ ಅಂತ. ಅವಾಗ ಮತ್ತೆ ಹುಡುಗರು ಹೆದರ್ಕೊಂಡು ಮತ್ತೆ ಶಿಕ್ಷಕರ ಕಡೆ ನೋಡ್ತಾರೆ. ಮತ್ತೆ ಒಂದು 5 ನಿಮಿಷ ಆಗುತ್ತೆ, ಅವ್ರು ಬೋರ್ಡ್ ಅಲ್ಲಿ ಏನೋ ಬೈತಾ ಇರ್ತಾರೆ. ಮತ್ತೆ ಹುಡುಗರು ಎಲ್ಲರೂ ಕಿಟಕಿ ಕಡೆಗೆ ನೋಡ್ತಾ ಇರ್ತಾರೆ. ಶಿಕ್ಷಕರಿಗೆ ಮತ್ತೆ ಕೋಪ ಬರುತ್ತೆ, ನೀವು ಅಲ್ಲಾಕ್ ನೋಡ್ತಾ ಇದ್ರೆ, ಇಲ್ಲಿ ನೋಡಿ, ನನ್ ಪಾಠ ಕೇಳಿ, ಹಂಗೆ ಹೆಂಗ ಅಂತ. ಆಯ್ತು ಅಂತ ಮತ್ತೆ ಹೆದರಿ ಹುಡುಗರು ಬೋರ್ಡ್ ಕಡೆ ನೋಡ್ತಾರೆ. ಮತ್ತೆ 5 ನಿಮಿಷ ಆಗುತ್ತೆ, ಮತ್ತೆ ಹುಡುಗರೆಲ್ಲರೂ ಕಿಟಕಿಯಿಂದ ಆಚೆ ಕಡೆ ನೋಡ್ತಾ ಇರ್ತಾರೆ. ಶಿಕ್ಷಕರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನಾ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ, ಏನ್ ಮಾಡಿದ್ರು ಕೂಡ ಹೊರಗೆ ನೋಡ್ತಾ ಇದಾರೆ ಇವರು, ಏನ್ ನಡೀತಾ ಇರ್ಬೋದು ಅಂತ, ಹೊರಗಡೆ ಏನ್ ಇರ್ಬೋದು ಅಂತೇಳಿ ಒಂದ್ಸಲ ಕಿಟಕಿ ಹತ್ರ ಬಂದು ನೋಡ್ತಾರೆ. ಹೊರಗಡೆ ಒಂದು ವಿಚಿತ್ರವಾದ ಘಟನೆ ನಡೀತಾ ಇರುತ್ತೆ. ಅದು ಏನು ಅಂತಂದ್ರೆ, ಅಲ್ಲಿ ಒಬ್ಬ ರೈತ ಇರ್ತಾನೆ. ಅವನು ಹಸುವನ್ನ ಈ ಕಡೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಆದ್ರೆ ಹಸು ಹುಲ್ಲು ತಿನ್ನಕ್ಕೆ ಈ ಕಡೆ ಹೋಗ್ತಾ ಇರುತ್ತೆ. ಸೊ ಅವನೇನ್ ಮಾಡ್ತಾನೆ, ಹಸುವಿನ ಒಂದು ಕುತ್ತಿಗೆಗೆ ಹಗ್ಗ ಕಟ್ಟಿ ಎಳಿತಾ ಇರ್ತಾನೆ. ಅವನು ಈ ಕಡೆ ಎಳೆದಷ್ಟು ಹಸು ಹುಲ್ಲು ತಿನ್ನಕ್ಕೆ ಆ ಕಡೆ ಹೋಗ್ತಾ ಇರುತ್ತೆ. ಸೊ ಇದನ್ನ ನೋಡಿ ಹುಡುಗರಿಗೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಒಂದು ವಿಚಿತ್ರಕರ ಸಂಗತಿ. ಅವನು ಹಿಂಗೆ ಎಷ್ಟು ಪ್ರಯತ್ನ ಮಾಡಿದಷ್ಟು ಅದು ಹಸು ಆಪೋಸಿಟ್ ಹೋಗ್ತಾ ಇರುತ್ತೆ. ಅವನು ಜಾರಿ ಬೀಳ್ತಾ ಇರ್ತಾನೆ ರೈತ. ಮತ್ತೆ ಅವನು ಹಸುವಿನ ಹಗ್ಗ ಹಿಡ್ಕೊಂಡು ಮತ್ತೆ ಈ ಕಡೆ ಎಳಿತಾ ಇರ್ತಾನೆ. ಅವನು ಎಷ್ಟು ಈ ಕಡೆ ಎಳಿತಾನೋ ಹಸು ಕೂಡ ಅಷ್ಟೇ ಆ ಕಡೆ ಹೋಗ್ತಾ ಇರುತ್ತೆ. ಅವಾಗ ಶಿಕ್ಷಕರು ನೋಡಿ ಅನ್ಕೊಳ್ತಾರೆ, ಓ ಇದಕ್ಕೋಸ್ಕರ ಹುಡುಗರು ಅವಾಗವಾಗ ಆ ಕಡೆ ನೋಡ್ತಾ ಇರೋದು ಅಂತ ಹೇಳಿ ಎಲ್ಲರಿಗೂ ಹೇಳ್ತಾರೆ, ಹುಡುಗ್ರೆ ನನ್ ಜೊತೆ ಬನ್ನಿ ಅಂತ, ನನ್ ಜೊತೆ ಹೊರಗೆ ಬನ್ನಿ ಅಂತ. ಎಲ್ಲರೂ ಬರ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಅಂತ. ಅವ್ರು ಆ ಜಾಗಕ್ಕೆ ಬರ್ತಾರೆ. ಅವ್ನು ಯಾವ ರೈತ ಹಸುವನ್ನು ಎಳಿತಾ ಇದ್ದಾನೋ ಆ ಜಾಗಕ್ಕೆ. ಅವಾಗ ಆ ರೈತರಿಗೆ ಅಂತಾನೆ, ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂತ. ನಾನು ಇದನ್ನ ಈ ಕಡೆ ಕರ್ಕೊಂಡು ಹೋಗ್ಬೇಕಾಗಿದ್ದೀನಿ, ಅದು ಬರ್ತಾನೆ ಇಲ್ಲ ಅಂತ. ಅವಾಗ ಶಿಕ್ಷಕರಂತಾರೆ, ಒಂದು ಕ್ಷಣ ಬಿಡು, ನೀನು ಎಳಿಬೇಡ, 1 ನಿಮಿಷ ಸ್ಟಾಪ್ ಮಾಡು ಅಂತ ಹೇಳ್ತಾರೆ. ಇಲ್ಲ, ಸ್ಟಾಪ್ ಮಾಡಿದ್ರೆ ಅದು ಆ ಕಡೆ ಹೋಗ್ಬಿಡುತ್ತೆ, ನನಗೆ ಈ ಕಡೆ ಕರ್ಕೊಂಡು ಹೋಗ್ಬೇಕು, ಅದನ್ನ ಎಷ್ಟು ಹೇಳಿದ್ರು ಕೂಡ ಆ ಕಡೆ ಹೋಗ್ತಾ ಇದೆ ಅಂತ. ನನ್ನ ಕೈಲಿ ಕೊಡು ಹಗ್ಗ ಅಂತೇಳಿ ಆ ಹಗ್ಗ ತಗೊಂಡ್ಬಿಟ್ಟು ಆ ಹಸು ಎಲ್ಲಿ ಹೋಗುತ್ತೋ ಅಲ್ಲಿಗೆ ಅವರು ಸುಮ್ಮನೆ ಕರ್ಕೊಂಡು ಹೋಗ್ತಾರೆ. ಏನು ವಾಪಸ್ ಎಳೆಯಲ್ಲ, ಏನ್ ಮಾಡಲ್ಲ. ಆ ಹಸು ತನ್ನ ಪಾಡಿಗೆ ತನ್ನ ಹುಲ್ಲು ತಿನ್ನುತ್ತೆ. ಆಮೇಲೆ ಅವರು ಆ ಹಗ್ಗ ತಗೊಂಡ್ಬಿಟ್ಟು ಇವಾಗ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅವಾಗ ಹಸು ತನ್ನ ಪಾಡಿಗೆ ತಾನೇ ಬರುತ್ತೆ. ಹುಡುಗರು ಇದನ್ನೆಲ್ಲ ನೋಡಿ ಹೇ ಅಂತ ಚಪ್ಪಾಳೆ ತರ್ತಾರೆ. ಅವರಿಗೆ ಸ್ವಲ್ಪ ಆಶ್ಚರ್ಯ ಅಲ್ಲ, ಈ ತರ ಎಲ್ಲ ನಡೀತಾ ಇರೋದು. ಅವ್ರಿಗೆ ಯಾರಿಗಾದ್ರೂ ಹಿಂಗ್ ಸೊಲ್ಯೂಷನ್ ಕೊಟ್ಟರೆ ಸಣ್ಣ ಮಕ್ಕಳಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಆಮೇಲೆ ವಾಪಸ್ ಬಂದು ಅವಾಗ ಶಿಕ್ಷಕರು ಪಾಠ ಮಾಡಕ್ ನೋಡ್ತಾರೆ. ಅವರು ಸರಿಯಾಗಿ ಕೇಳ್ತಾ ಇರ್ತಾರೆ ಸ್ಟೂಡೆಂಟ್ಸ್ಗಳು. ಈ ಸಲ ಯಾವಾಗ ಹೊರಗೆ ನೋಡೋದೇ ಇಲ್ಲ. ಸೊ ಈ ಕಥೆಯಿಂದ ನಮಗೆ ಏನ್ ತಿಳಿದು ಬರುತ್ತೆ, ಇಲ್ಲಿ ಏನೋ ಒಂದು ನಮ್ಮ ಮನಸ್ಸಿನ ಬಗ್ಗೆನೇ ಇದು ಈ ಕತೆ ಸಂಬಂಧಿಸಿದೆ ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಅನಿಸ್ತಾ ಇರ್ಬೋದು. ಈ ಕಥೆಯಿಂದ ನಮಗೆ ಒಂದು ವಿಶೇಷವಾದ ಸಂಗತಿ ಒಂದು ಬೆಳಕಿಗೆ ಬರುತ್ತೆ. ಅದು ಏನು ಅಂತಂದ್ರೆ, ನಮ್ಮ ಒಂದು ಕೆಲಸಗಳು ಆಗುವುದು ಅಥವಾ ನಮ್ಮ ಒಂದು ಕನಸುಗಳು ಈಡೇರುವುದು ಅಥವಾ ನಮಗೆ ಏನಾದ್ರೂ ಒಂದು ಆಗ್ಬೇಕನ್ನುವುದು ಈ ಹಸುವನ್ನು ನಾವು ಈ ಕಡೆ ತಂದಷ್ಟು, ನಾವೆಷ್ಟು ಈ ಕಡೆ ತರ್ತೀವೋ ಅಷ್ಟು ಅದು ದೂರ ಹೋಗುತ್ತೆ. ಅಂದ್ರೆ ಬೇಸಿಕಲಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಲೈಫಲ್ಲಿ ಏನನ್ನಾದ್ರೂ ಆಗಬೇಕು ಅಂತ ನಾವು ತುಂಬಾ ಕಷ್ಟಪಟ್ಟಷ್ಟು, ತುಂಬಾ ಪ್ರಯತ್ನ ಪಟ್ಟಷ್ಟು ಅದು ಅಷ್ಟೊಂದು ಈಸಿಯಾಗಿ ಆಗೋದಿಲ್ಲ. ಅಲ್ಲ, ಕಷ್ಟಪಟ್ರೆ ಅದಕ್ಕೆ ತಕ್ಕಂಗೆ ಪ್ರತಿಫಲ ಸಿಗುತ್ತೆ. ಆದ್ರೆ ಎಲ್ಲಾ ಒಂದು ಟೈಮಲ್ಲೂ ಕೂಡ ನೀವು ಇದನ್ನ ಸರಿಯಾಗಿ ನೋಡಿದ್ರೆ, ನೀವು ಎಲ್ಲಾ ಟೈಮಲ್ಲೂ ಕೂಡ ಪ್ರಯತ್ನ ಪಟ್ಟಷ್ಟು ಅದೇನೋ ದೂರ ಹೋಗ್ತಾ ಇದೆ. ನಾನು ಇಷ್ಟು ಮಾಡ್ತಿದ್ರು ಕೂಡ ಹಿಂಗ ಆಗ್ತಾನೆ ಇರಲ್ಲ. ಈ ತರ ಒಂದು ಬೇಜಾರಿನ ಸ್ವಭಾವ ನಿಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಸೊ ಇಲ್ಲಿ ಆ ಶಿಕ್ಷಕರು ಏನ್ ಮಾಡಿದ್ರು ಅಂತಂದ್ರೆ, ಹಸುವನ್ನ ವಾಪಸ್ ಎಳೆದಷ್ಟು ಅದು ಈ ಕಡೆ ಹೋಗ್ತಾ ಇದೆ. ಸೊ ಅದಕ್ಕೆ ಏನೋ ಒಂದು ಬೇಕಿದೆ, ಅದನ್ನ ಕೊಟ್ರೆ ಅದು ವಾಪಸ್ ಬರುತ್ತೆ. ಅಂದ್ರೆ ಇಲ್ಲಿ ನಮ್ಮ ಕೆಲಸವು ಆಗಬೇಕು ಅಂತಂದ್ರೆ ನಾವು ಇನ್ನೂ ಏನೋ ಮಾಡಬೇಕಾಗಿರುತ್ತೆ. ಅದನ್ನ ಬಿಟ್ಬಿಟ್ಟು ನಾವು ಬರೀ ಆ ಪ್ರಯತ್ನ ಮಾಡ್ತಾ ಅಥವಾ ಕೊನೆಗೆ ಏನಾಗ್ಬೇಕು ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ತಾ ಅದೇ ಆಗ್ಬೇಕು ಅಂತ ಅಬ್ಸೆಷನ್ಗೆ ಹೋಗ್ಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಅದು ಆಗೋದಿಲ್ಲ. ಸೊ ಆ ಶಿಕ್ಷಕ ಏನ್ ಮಾಡಿದ್ರು, ಅವನ ಕೈಲಿರೋ ಹಗ್ಗವನ್ನ ತೆಗೆದುಕೊಂಡ್ಬಿಟ್ಟು ಆ ಹಸು ಎಲ್ಲಿ ಹೋಗುತ್ತೆ ಮೊದಲು ಅಲ್ಲಿ ಅದ್ರ ಪಾಡಿಗೆ ಅದನ್ನು ಬಿಟ್ರು ಸುಮ್ನೆ. ಅದು ಅಲ್ಲಿ ಹೋಗಿ ಅದು ಹುಲ್ಲು ಬೇಕಿತ್ತು, ಅದಕ್ಕೆ ಹುಲ್ಲು ತಿಂತು. ಅವಾಗ ಅದು ಹೊಟ್ಟೆ ತುಂಬಿತ್ತು. ಅವಾಗ ಅದು ಎಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಬರುತ್ತೆ. ಸೊ ಇದನ್ನ ಹೆಂಗೆ ನಾವು ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ತಿಳಿಸ್ತು ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ,
ಎಲ್ಲಾ ಒಂದು ಘಟನೆಗಳಿಗೆ, ಎಲ್ಲಾ ಒಂದು ನಮ್ಮ ಕನಸು ಈಡೇರಬೇಕು ಅಂದ್ರೆ ಎರಡು ಸಂಗತಿಗಳು ಇಂಪಾರ್ಟೆಂಟ್. ಒಂದು ಕಾರಣ, ಇನ್ನೊಂದು ಮೂಲ ಕಾರಣ. ಏನದು ಕಾರಣ ಮೂಲ ಕಾರಣ ಎರಡು ಸೇಮ್ ತರ ಅನಿಸ್ತವೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಈಗ ನೋಡಿ, ಎಕ್ಸಾಮಿಗೆ ಹೋಗಿ ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕು ಅನ್ನೋದು ನಮ್ಮ ಒಂದು ಗುರಿಯಾಗಿರುತ್ತೆ. ಸೊ ಇಲ್ಲಿ ಕಾರಣ ಅನ್ನೋದು ಎಕ್ಸಾಮ್ ಬರೆಯೋದು. ಎಕ್ಸಾಮ್ ಬರೆದ್ರೆ ತಾನೇ ನಿಮಗೆ ಏನಾದ್ರು ಮಾರ್ಕ್ಸ್ ಬರುತ್ತೆ, ಪಾಸ್ ಆಗ್ತೀರಾ. ಆದ್ರೆ ಮೂಲ ಕಾರಣ ಅನ್ನೋದೇನು? ಎಕ್ಸಾಮ್ ಬರಿಬೇಕು ಅಂದ್ರೆ ನಿಮಗೆ ಏನಾದ್ರೂ ಗೊತ್ತಿರ್ಬೇಕು ಅದ್ರ ಬಗ್ಗೆ, ಅಂದ್ರೆ ನೀವು ಪ್ರಿಪೇರ್ ಆಗಿರ್ಬೇಕು, ಅದು ಮೂಲ ಕಾರಣ. ಸೊ ಯಾವುದೇ ಒಂದು ಘಟನೆ ತಗೊಳ್ಳಿ ನಿಮ್ಮ ಲೈಫ್ ಅಲ್ಲಿ, ಈ ತರ ಎರಡು ಇರುತ್ತೆ, ಒಂದು ಕಾರಣ, ಒಂದು ಮೂಲ ಕಾರಣ. ಮೋಸ್ಟ್ಲಿ ನಾವೆಲ್ಲ ಬರೀ ಕಾರಣವನ್ನೇ ನೋಡಿ ಬದುಕ್ತಾ ಇರೋದ್ರಿಂದ ಲೈಫ್ ಕೆಲವೊಂದ್ಸಲ ಫ್ರಸ್ಟ್ರೇಷನ್ ಅಂತ ನಿಮಗೆ ಅನ್ಸ್ಬಿಡುತ್ತೆ. ಆದ್ರೆ ಯಾವಾಗ ಮೂಲ ಕಾರಣಕ್ಕೆ ನಾವು ಗಮನ ಕೊಡ್ತೀವೋ, ಅಂದ್ರೆ ನೀವು ಏನಾದ್ರೂ ಒಂದು ದುಡ್ಡು ಸಂಪಾದನೆ ಮಾಡಬೇಕು ಅಂದ್ರೆ ದುಡ್ಡು ಹೆಂಗೆ ಎಲ್ಲಿ ಇರುತ್ತೆ ಅಂತ ನೋಡೋದ್ ಬದಲು ಆ ದುಡ್ಡು ಎಲ್ಲಿಂದ ಬರುತ್ತೆ, ಅಂದ್ರೆ ನಾವು ವ್ಯಾಲ್ಯೂ ಕೊಟ್ಟರೆ ದುಡ್ಡು ಬರುತ್ತೆ. ಅಂದ್ರೆ ನೀನು ಕಷ್ಟಪಟ್ಟು ದುಡಿದ್ರೆ ದುಡ್ಡು ಬರುತ್ತೆ. ಅಥವಾ ನೀನು ಯಾವ್ದಾದ್ರು ಒಂದು ಪ್ರೊಫೆಷನ್, ನೀನು ಸಿಂಗರು, ಡ್ಯಾನ್ಸರ್, ಏನಾದ್ರೂ ನಿನ್ನ ಒಂದು ಟ್ಯಾಲೆಂಟ್ ಅಂತ ತೋರಿಸಿದ್ರೆ ಅದಕ್ಕೆ ತಕ್ಕಂಗೆ ನಿನಗೆ ಪ್ರತಿಫಲ ದುಡ್ಡಿನ ಫಾರ್ಮ್ ಅಲ್ಲಿ ಬರುತ್ತೆ. ಅದನ್ನ ಬಿಟ್ಬಿಟ್ಟು ನೀನು ನನಗೆ ದುಡ್ಡು ಬೇಕು ಅಂತ ಡೈರೆಕ್ಟ್ ಆಗಿ ಆ ಒಂದು ನೋಟಿನ ಮೇಲೆ ಗಮನ ಇಟ್ರೆ ಅದು ಇನ್ನೂ ನಿಮಗೆ ದೂರ ಹೋಗೋದಕ್ಕೆ ಭಾಸ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಶಕ್ತಿ ನಮ್ಮೊಳಗೆ ಇದೆ, ಮೂಲ ಕಾರಣಕ್ಕೆ ಗಮನ ಕೊಡಂತ ಶಕ್ತಿ. ಇದಕ್ಕೆ ನಾವು ಡ್ರೈವಿಂಗ್ ಫೋರ್ಸ್ ಅಂತ ಕರಿತೀವಿ. ಡ್ರೈವಿಂಗ್ ಫೋರ್ಸ್ ಅಂತಂದ್ರೆ ಯಾರಿಗೋ ಏನಾದ್ರು ಮಾಡಬೇಕು ಅಂತಂದ್ರೆ ಅವರಿಗೆ ಇನ್ನೂ ಏನಾದ್ರು ಬೇಕಿರುತ್ತೆ. ಅದರ ಒಂದು ಕೆಲಸ ಆಗಲಿಕ್ಕೆ ನಾವು ಬರೀ ಕೆಲಸ ಆದಾಗ ಹೆಂಗಿರುತ್ತೆ ಅನ್ನೋದನ್ನ ಬರೀ ಕಾರಣಕ್ಕಷ್ಟೇ ಗಮನ ಕೊಡೋದ್ರಿಂದ ಆ ಕೆಲಸಗಳು ಅಷ್ಟೊಂದು ಈಸಿಯಾಗಿ ಆಗದೇ ಇರಬಹುದು. ಆದರೆ ಯಾವಾಗ ನಾವು ಮೂಲ ಕಾರಣಕ್ಕೆ ಗಮನ ಕೊಡ್ತೀವೋ, ಅಂದ್ರೆ ಯಾವ ಒಂದು ಕೆಲಸದಿಂದ ನಮಗೆ ವ್ಯಾಲ್ಯೂ ಬರುತ್ತೆ, ಯಾವ ಒಂದು ಕೆಲಸದಿಂದ ಆ ಒಂದು ನಮಗೆ ಫೈನಲ್ ಏನ್ ಬೇಕಿದೆ ಕಾರಣ ಅದು ಸಂಪೂರ್ಣಗೊಳ್ಳುತ್ತೋ ಅದರ ಮೇಲೆ ನಾವು ಗಮನ ಕೊಡ್ಬೇಕಾಗತ್ತೆ. ಇದನ್ನು ಗಮನ ಕೊಡುವಂತ ಶಕ್ತಿ ನಮ್ಮೊಳಗೆ ಇದೆ. ಅದು ಸೊ ಎಲ್ಲರ ಮನಸ್ಸೊಳಗಿರ್ತಕ್ಕಂಥ ಈ ಒಂದು ಶಕ್ತಿ ಮೂಲ ಕಾರಣಕ್ಕೆ ಗಮನ ಕೊಟ್ಟು ನಮ್ಮ ಕಾರಣವನ್ನು ಈಡೇರಿಸಿಕೊಳ್ಳಬಹುದು ಅಂತ ಈ ಒಂದು ವಿಡಿಯೋದಿಂದ ಹೇಳಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಕೆರೆ ಇರುತ್ತೆ, ಕೆರೆಯಲ್ಲೆಲ್ಲ ಮಣ್ಣಿರುತ್ತೆ. ಅದನ್ನ ನೀವು ನೀರ್ನ ಕಲಿಸ್ಬಿಟ್ರೆ ಮಣ್ಣು ಮತ್ತೆ ನೀರು ಎರಡು ಮಿಕ್ಸ್ ಆಗ್ಬಿಟ್ಟು ಯಾವ್ದು ಕ್ಲಿಯರ್ ವಾಟರ್ ಯಾವ್ದು ತಳ ಅಂತಾನೆ ಗೊತ್ತಾಗಲ್ಲ. ಸೊ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಏನು ಮಾಡಬಾರ್ದು, ನಿಮಗೆ ನೀರು ಬೇರೆ ಮಣ್ಣು ಬೇರೆ ಕಾಣ್ಬೇಕಂದ್ರೆ ಸುಮ್ಮನೆ ಬಿಡಬೇಕು. ಅದು ಕಾಲಕ್ರಮೇಣ ನೀರು ಮಣ್ಣು ಅದ್ರ ಪಾಡಿಗೆ ಅದು ಕೆಳಗೆ ಹೋಗಿ ಮೇಲಿನ ನೀರೆಲ್ಲ ಕ್ಲಿಯರ್ ಆಗುತ್ತೆ. ಇದೇ ತರ ನಿಮ್ಮ ಕನಸುಗಳು, ಇದೇ ತರ ನಾವೆಲ್ಲ ಏನ್ ಅನ್ಕೊಂಡಿರ್ತೋ ಅದು ಆಗೋದು. ಅದು ಕಾರಣ ಏನೇ ಇರ್ಬೋದು, ಕಾರಣ ನಾವು ಪಾಸ್ ಆಗೋದಿರ್ಬೋದು, ನಾವು ದುಡ್ಡು ದುಡಿದಿರ್ಬೋದು, ನಮಗೆ ಒಳ್ಳೆ ಆರೋಗ್ಯ ಬೇಕಿರೋದಿರ್ಬೋದು, ಏನೇ ಇರ್ಬೋದು. ಆದ್ರೆ ಅದಕ್ಕೆ ಏನ್ ಮಾಡಬೇಕು, ಪ್ರೆಸೆಂಟ್ ಮೂಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೂಲ ಕಾರಣಕ್ಕೆ ಗಮನ ಕೊಡಬೇಕು, ವ್ಯಾಲ್ಯೂಗೆ ಗಮನ ಕೊಡಬೇಕು. ಈ ತರ ಗಮನ ಕೊಟ್ಟಾಗ ಪ್ರಯತ್ನವಿಲ್ಲದೆ ಕೆಲವೊಂದು ಸಾಧನೆಗಳು ಸಾಧ್ಯ ಅಂತ ಕೂಡ ನಮ್ಮ ಮನಸ್ಸಿಂದನೇ ಇದು ಹೊರ ಬರುತ್ತೆ. ಮತ್ತು ಇದನ್ನು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇಂದನೇ ಕಾಣಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೆ ಇದೇ ತರಹದ ಬ್ರಹ್ಮಾಂಡ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.